ಎಷ್ಟ ಕಡೆ ಕೆಲಸ ಹುಡ್ಕೋತಿದ್ರು ನಿಮ್ಗೆ ಎದಕ್ಕೆ ಕೆಲಸ ಸಿಗಲ್ಲ ಅಂತ ತೋರಿಸ್ತೇನೆ. ನೀವೇನು ಮಾಡತ್ತೀರಿ ಅಂದರೆ ರೆಸ್ಯೂಮ್ ಸೆಂಡ್ ಮಾಡುವಾಗ ಒಂದೇ ರೆಸ್ಯೂಮ್ನ ಎಲ್ಲ ಕಡೆ ಕಳ್ಸಾತೀರಿ. ಅದನ್ನು ಈ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಯಾವ ಥರ ರೆಸ್ಯೂಮ್ ಕಳಿಸ್ಬೇಕನ್ನೋದು ಹೇಳ್ತೀನಿ. ನೀವು ಯಾವುದೇ ಒಂದು ಕೆಲಸ ಅಪ್ಲೈ ಮಾಡೋಕ್ಕಿಂತ ಮೊದಲು ಫಸ್ಟ್ ನೀವು ಜಾಬ್ ಡಿಸ್ಕ್ರಿಪ್ಷನ್ನ ಕರೆಕ್ಟಾಗಿ ರೀಡ್ ಮಾಡ್ಕೋಬೇಕು. ಅದ್ರ ಪ್ರಕಾರ ನಿಮ್ಮ ರೆಸ್ಯೂಮ್ನ ಅಪ್ಡೇಟ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕಂದ್ರೆ ನೀವು ಜಾಬ್ ಡಿಸ್ಕ್ರಿಪ್ಷನ್ನ ಓದಿದ ಮೇಲೆ ನಿಮ್ಮ ಪ್ರೊಫೆಷನಲ್ ಸಬ್ರಿನ ಅದ್ರ ಮುಖಾಂತರ ಹಾಕಬೇಕು. ಅಲ್ಲಿ ಏನು ನೀವು ಹೈಲೈಟ್ ಮಾಡಬೇಕಂದ್ರೆ ನೀವು ನಿಮ್ಮ ಹೈಲೈಟ್ ಎಕ್ಸ್ಪೀರಿಯನ್ಸ್ನ ಮಾಡಿ, ನಿಮ್ಮ ಸ್ಕಿಲ್ ಏನೇನು ಐತ್ಲೆ ಅದನ್ನು ಹೈಲೈಟ್ ಮಾಡಿರಿ. ನಿಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೀವು ಪ್ರಾಜೆಕ್ಟ್ದಾಗ ಏನು ನೀವು ಒಂದು ಎಕ್ಸ್ಪೀರಿಯನ್ಸ್ ತೊಗೊಂತಿರಲಿಲ್ಲ ಕಾಲೇಜ್ ಟೈಮ್ದಾಗ ಅದನ್ನು ಹೈಲೈಟ್ ಮಾಡಬೇಕಾಗತ್ತೆ. ಸೆಕೆಂಡ್ ಬಂದುಬಿಟ್ಟು ಆ ಜಾಬ್ ಡಿಸ್ಕ್ರಿಪ್ಷನ್ಗೆ ನಿಮ್ಮ ರಿಲಿವೆಂಟ್ ಸ್ಕಿಲ್ನ ನೀವು ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಮ್ಯಾಚ್ ಮಾಡಲಿಲ್ಲ ಅಂದರೆ ನಿಮ್ಗೆ HR ಕಡೆಯಿಂದ ಕಾಲ್ ಕೂಡ ಬರಲ್ಲ ಮತ್ತು ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗಲ್ಲ. ನಾಲ್ಕನೇ ಪಾಯಿಂಟ್ ನಾವೇನು ಮಾಡಬೇಕಂದ್ರೆ ಇಲ್ಲಿ ನಿಮ್ದು ರಿಲೆವೆಂಟ್ ಪ್ರಾಜೆಕ್ಟ್ನ ಅಪ್ಡೇಟ್ ಮಾಡಬೇಕಾಗತ್ತೆ. ನೀವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಆ ಒಂದು ಪ್ರಾಜೆಕ್ಟ್ನ ಅಪ್ಡೇಟ್ ಮಾಡಿರಿ. ಇಲ್ಲ ಅಂದ್ರೆ ಕಾಲೇಜ್ ಟೈಮ್ದಾಗ ನೀವೇನು ಪ್ರಾಜೆಕ್ಟ್ ಮಾಡಿರ್ತಿಲ್ಲ ಆ ಒಂದು ರೆಸ್ಯೂಮ್ದಾಗ ಈ ಒಂದು ಸೆಕ್ಷನ್ನ ಅಪ್ಡೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜಾಬ್ ರಿಲೆವೆಂಟ್ ನೀವು ಕೀವರ್ಡ್ಸ್ನ ನಿಮ್ಮ ರೆಸ್ಯೂಮ್ಗೆ ಹಾಕಬೇಕಾಗತ್ತೆ. ಯಾವಾಗ ನೀವು ಕೀವರ್ಡ್ಸ್ನ ಹಾಕ್ತೀರಿ ಅಲ್ಲಿ ನಿಮ್ದು ATS ಸ್ಕೋರ್ ಚಲೋ ಆಗುತ್ತೆ. ಆಮೇಲೆ AI ನಿಮ್ದು ATS ರೆಸ್ಯೂಮ್ ಫ್ರೆಂಡ್ಲಿ, ಅದಕ್ಕೆ ರೆಕಗ್ನೈಸ್ ಮಾಡೋಕೆ ಈಸಿ ಆಗತ್ತೆ. ಅದಕ್ಕೆ ಯಾವುದೇ ಒಂದು ರೆಸ್ಯೂಮ್ದಾಗ ನೀವು ಈ ಒಂದು ರಿಲೆವೆಂಟ್ ಕೀವರ್ಡ್ಸ್ನ ಅಪ್ಡೇಟ್ ಮಾಡು ಪ್ರಾಕ್ಟೀಸ್ನ ನೀವು ಉಳಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕ್ವಾಲಿಫೈ ಅಚೀವ್ಮೆಂಟ್. ಭಾಳ ಜನ ಏನು ಮಾಡ್ತಾರೆ ಅಂದ್ರೆ ಬರೀ ಟೆಕ್ಸ್ಟ್ದಾಗ ಜನರಿಗೂ ಇನ್ಫಾರ್ಮೇಷನ್ ಹಾಕ್ತಾರೋ ಆ ಥರ ಹಾಕಕ್ಕೆ ಹೋಗ್ಬೇಡ್ರಿ. ನೀವೇನಾದರೂ ನಂಬರ್ಸ್ ಅಚೀವ್ ಮಾಡಿದ್ರೆ ಪ್ರಾಜೆಕ್ಟ್ದಾಗ ಇಷ್ಟು ಪರ್ಸೆಂಟ್ ನಾನು ಅಚೀವ್ ಮಾಡಿದೆ, ಇಲ್ಲಾಂದರೆ ಬೇರೆ ಒಂದು ರಿಲೆವೆಂಟ್ ನೀವೇನಾದರೂ ಟಾರ್ಗೆಟ್ ಅಚೀವ್ ಮಾಡಿದೆ ಅಂದರೆ ಇಲ್ಲ ಯಾವುದೇ ಒಂದು ನಂಬರ್ಸ್ನ ನೀವೇನು ಮಾಡ್ಬೇಕಂದ್ರೆ ರಿಸ್ಯೂಮ್ದಾಗ ಅಪ್ಡೇಟ್ ಮಾಡಬೇಕಾಗತ್ತೆ. ಚೆಕ್ ಲಿಸ್ಟ್ ಹೇಳ್ತೀನಿ. ಯಾವುದೇ ಒಂದು ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಎವ್ರಿ ಟೈಮ್ ನೀವು ರಿಲೆವೆಂಟ್ ಸ್ಕಿಲ್ಸ್ನ ಮತ್ತು ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಫಸ್ಟ್ನ ನಿಮ್ಮ ರೆಸ್ಯೂಮ್ ಆ ಒಂದು ರೋಲ್ಗೆ ಮ್ಯಾಚ್ ಆಗಬೇಕು. ಸೆಕೆಂಡ್ ಬಂದುಬಿಟ್ಟು ರೆಲೆವೆಂಟ್ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿರಬೇಕು. ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ನ ಅಪ್ಡೇಟ್ ಮಾಡಿರಿ. ಆಮೇಲೆ ರೆಸ್ಯೂಮ್ದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ ಯಾರೂ ಮಾಡೋಕ್ಕೆ ಹೋಗಬೇಡ್ರಿ. ಅದನ್ನು ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡಿರಿ. ಇಲ್ಲ ChatGPT ಯೂಸ್ ಮಾಡ್ಕೊಂಡು ಇದನ್ನು ಸರಿ ಮಾಡ್ಕೋಬೋದು. ಲಾಸ್ಟ್ ಬಂದುಬಿಟ್ಟು ಆ ಒಂದು ರೆಸ್ಯೂಮ್ನ ನೀವು PDF ಫಾರ್ಮೆಟ್ದಾಗ ಅವ್ರಿಗೆ ಕಳಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ಈ ಥರ ವೀಡಿಯೋಗಳಿಗೆ ನಾನು ಫಾಲೋ ಮಾಡಿರಿ.